ಬನ್ನಿ. ಓ ಆದ್ಯಾ ಅಮ್ಮ ನಮಸ್ಕಾರ. ನಮಸ್ಕಾರಪ್ಪ. ಎಲ್ಲ ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಪರಿ 100 ಕಾಲ ಸುಖವಾಗಿ ಬಾಳಿ. ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮ. ಅಜ್ಜಿ ಮುತ್ತೈದೆ ಸಾವಿತ್ರಿ ಆಗಿರಮ್ಮ. ಅದಕ್ಕೆ ಹಾಯ್ ಅಜ್ಜಿ. ಹಾಯ್ ಅದಕ್ಕೆ. ಇದೇನೇ ಇದು ಹಾಯ್ ಅನ್ಕೊಂಡು ದೊಡ್ಡವ್ರಿಗೆ ಗೌರವ ಕೊಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಮಾಡು. ಹಿರಿಯರು ಮನೆಗೆ ಬಂದಿದ್ದಾರೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಒಳ್ಳೆ ವಿದ್ಯಾವಂತಲ್ಲ. ಹೇಗಿದ್ಯಾ ಅಂಜು? ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗೋದು? ನಾನು ತುಂಬಾ ಚೆನ್ನಾಗಿದ್ದೀನಿ ಅದಕ್ಕೆ. ಇನ್ನ ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ, ಶುರು ಆಗ್ಬೋದೇನೋ. ನಿಮ್ಗೆ ಟೀ ಕಾಫಿ ಏನ್ ಕೊಡ್ಲಿ? ಆರಾಮಾಗಿ ಕಾರಲ್ಲಿ ಬಂದ್ವಲ್ಲ, ಸದ್ಯಕ್ಕೆ ಏನು ಬೇಡ ಪರಿಮಳ. ಅದ್ಗೆ ನೀವು ಅಣ್ಣ ಬರೋ ತನಕ ನನ್ ಜೊತೆ ಬನ್ನಿ. ಅಣ್ಣ ನನ್ನ ಆರ್ತಿಲ್ ತೆಗ್ದಿದ್ ಫೋಟೋಸ್ ಎಲ್ಲ ತೋರಿಸ್ತೀನಿ. ಅಂಜು, ಅಣ್ಣ ತೆಗ್ದಿರೋದು ಅದಕ್ಕೆ ನೋಡಿರಲ್ವೇನೆ? ಪರವಾಗಿಲ್ಲ ಆರ್ತಿ, ನಡಿ. ಪರಿಮಳ, ಉಪವಾಸ ಮಾಡಿ ನಿಮ್ಗೆಲ್ಲ ಸುಸ್ತಾಗಿರ್ಬೇಕು. ಇವರೆಲ್ಲ ಆರಾಮಾಗೇ ಇದ್ದಾರೆ. ಸಂಕಷ್ಟಿ ಅದು ಇದು ಅಂತ ಇವರು ಅವಾಗವಾಗ ಉಪವಾಸ ಇರ್ತಾರೆ. ಆದ್ರೆ ಆದ್ಯ ಉಪವಾಸ ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮ ಅಮ್ಮನೂ ಉಪವಾಸ ಇದ್ದಾಳೆ. ಅವಳದೇ ಸ್ವಲ್ಪ ಕಷ್ಟ. ಅಮೂಲ್ಯ ಉಪವಾಸ ಇದ್ದಾಳೆ ಅಂದ್ರೆ ವೇದಾಂತ್ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಅವರಿಬ್ರು ಒಂದಾಗೋ ಹಾಗೆ ಮಾಡು ದೇವ್ರೆ. ಅದ್ರ ಪ್ರಾಕ್ಟೀಸ್ ಆಗಿ ತುಂಬಾ ಅಭ್ಯಾಸ ಆಗ್ಬಿಟ್ರೆ ಅದು ಚಟ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮದುವೆ ಆದ್ಮೇಲೆ ಈ ತರ ಸರ್ಕಸ್ ಮಾಡ್ಬೇಕಾಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ಸದ್ಯದ ಪರಿಸ್ಥಿತಿಲಿ ನಾನ್ ಮೈನ್ ಡೋರ್ ಇಂದ ಬರಕ್ ಆಗಲ್ಲ. ಬಂದ್ರೆ ಅದು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಎನಿವೆ, ಐ ಶುಡ್ ಮೀಟ್ ಆರ್ತಿ. ಶಿ ಮಸ್ಟ್ ಬಿ ಹಂಗ್ರಿ. ಊಟ ಮಾಡಿಸಿ ಹೊರಡ್ಬೇಕು. ಯಾವಾಗ್ಲೂ ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಆದಿ ನನ್ನ ಮೇಲೆ ಕಣ್ಣಿಟ್ಟಿದ್ದಾಳೆ. ಅಮೂಲ್ಯ ಉಪವಾಸ ಇರೋದು ಅವಳಿಗೆ ಆಲ್ರೆಡಿ ಗೊತ್ತಾಗಿದ್ದಿದ್ರೆ ಖಂಡಿತ ನಾನು ಮೈನ್ ಡೋರಿಂದ ಬಂದು ಅವಳಿಗೆ ಊಟ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ವೇದಾಂತ್ ವಸಿಷ್ಠ ತೀರಾ ಬಾಲ್ಕನಿ ಹೊರ ಲೆವೆಲಿಗೆ ಬಂದ್ಬಿಟ್ಟಿಯಲ್ಲ, ನಮ್ಮಲ್ಲಿ ಇನ್ನೂ ಅದು ಏನೇನು ಮಾಡಬೇಕು. ಪುಣ್ಯ ಯಾರೂ ನೋಡಲಿಲ್ಲ. ನೀನಾ? ಅಗ್ರಜ, ನೀನು ಬಾಲ್ಕನಿಯಿಂದ ಬಂದ್ಯಾ? ನೀನು ಅಂದ್ರೇನು? ಆಲ್ರೆಡಿ ನೀನು ಹೀಗೆ ಬಂದ್ಯಾ? ನನಗೆ ನಾನೇ ಶೇಪ್ ಔಟ್ ಮಾಡ್ಕೊಂಡು. ನೀವು ಅಗ್ರಜ? ಮದುವೆಯಾಗಿ ಅಧಿಕೃತವಾಗಿ ನೀನು ಅಳಿಯಾದ್ಮೇಲೆ ಬಾಲ್ಕನಿಯಿಂದ ಎಗರ್ಕೊಂಬರೋ ಅವಶ್ಯಕತೆ ಆದ್ರೆ ಏನಿತ್ತು? ಮೊದಲು ಬರೋದ್ರಲ್ಲಿ ಅರ್ಥ ಇದೆ. ನಿಂದೇನ್ ಕತೆ ಇದೆ ಅಂತ ನಾನು ವಿಚಾರಿಸ್ಬೇಕು. ಇದು ನನ್ನ ಹೆಂಡತಿ ಮನೆ. ಈ ಮನೆಗೆ ಮೊದಲು ಅಳಿಯಾಗಿದೆ ನಾನು. ಅಂಡ್ ಬಾಲ್ಕನಿಲಿ ಫಸ್ಟ್ ಮುಂಚೆ ಯಾರಿದ್ದು ನಾನೇ. ಈಗ ಪ್ರಶ್ನೆ ಕೇಳ್ಬೇಕಾಗಿರೋ ಜಾಗದಲ್ಲಿರೋದು ನಾನೇ. ಮತ್ ನೀನ್ ಯಾಕೆ ನನಗೆ ಕ್ವಶನ್ ಮಾಡ್ತಿದ್ಯಾ? ನಾನು ನನ್ನ ಹುಡುಗಿ ಮನೆ ಅಂತ ಹೇಳ್ಕೋಬೇಕು ಅಂತ ಅಂದ್ಕೊಳ್ತೀನಿ, ಆದ್ರೆ ಹೇಳ್ಕೊಡೋದಿಕ್ಕಾಗಲ್ಲ. ಹೇಳ್ಕೊಡೋದಾದ್ರೆ ಹೀಗೆ ಬರ್ಬೇಕಾಗಿಲ್ಲ. ಅಗ್ರಜ, ನಿನ್ನೆ ಕೇಳ್ತಿರೋದು. ಆಕ್ಚುಲಿ ನಾನು ಮೇನ್ ಡೋರ್ ಅಲ್ಲಿ ಬರ್ತಿದ್ದೆ, ಆದ್ರೆ ಬಾಲ್ಕನಿಯಿಂದ ಯಾರೋ ಹತ್ತಿದ್ ಕಾಣಿಸ್ತು. ಅದಕ್ಕೆ ಕಳ್ಳ ಅನ್ಕೊಂಡು ಹಿಡಿಯೋದಿಕ್ ಬಂದೆ. ನೋಡಿದ್ರೆ ನೀನು. ಅಗ್ರಜ, ಸೀರಿಯಸ್ಲಿ? ಅಫ್ಕೋರ್ಸ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ಲಿ ಬಂದ್ ಜಾಸ್ತಿ ಹೊತ್ತೇನಾಗಿಲ್ಲ ತಾನೆ? ನಾನು ಇವನ್ನ ಕ್ರಾಸ್ ಕ್ವಶನ್ ಮಾಡಕ್ ಹೋದ್ರೆ ನನ್ನ ಆರ್ತಿ ಮಧ್ಯ ಇರೋ ಮ್ಯಾಟ್ರು ಆಚೆ ಬಂದ್ರು ಬರ್ಬೋದು. ಈಗ ನಾನು ನಿನ್ನೆ ಕೇಳ್ತಿರೋದು. ಹಾ, ಜಸ್ಟ್ ಬಂದೆ. ಈಗ ನೀನ್ ನೋಡಿರ್ಬೋದು. ಒಂದ್ ಕೆಲಸ ಮಾಡೋಣ, ನೀನ್ ಇಲ್ಲಿಂದ ಬಂದೆ ಅಂತ ನಾನು ಯಾರಿಗೂ ಹೇಳಲ್ಲ, ನಾನು ಇಲ್ಲಿಂದ ಬಂದೆ ಅಂತ ನೀನು ಯಾರಿಗೂ ಹೇಳ್ಬೇಡ. ವೆರಿ ಗುಡ್ ಡೀಲ್. ನೀನು ನನ್ನ ನೋಡಿಲ್ಲ, ನಾನು ನಿನ್ನ ನೋಡಿಲ್ಲ. ಓಕೆ ಅಲ್ವಾ? ಎಕ್ಸಾಕ್ಟ್ಲಿ, 100% ಓಕೆ.
ಮೊದಲೇ ನನ್ನ ಬಾಯಿ ಸರಿಯಿಲ್ಲ. ಹಬ್ಬದ ದಿನ ಬಯಸ್ಕೊಳ್ಳೋ ಹಾಗಾಗಬಾರ್ದು ಅಂತ ವ್ರತ ಮಾಡ್ತಿದ್ದೀನಿ, ಉಪವಾಸ ಇದ್ದೀನಿ, ನೀನೇ ಬಂದು ತಿನ್ನಿಸ್ಬೇಕು ಅಂತ ಚಿಕ್ಕ ಮಗುಗೆ ಹೇಳ್ದಾಗ ಹೇಳಿದ್ದೀನಿ. ಆದರೆ ಇವ್ನಿಗೆ ಯಾಕೋ ನನ್ನ ಬಾಯಿಗೆ ಸಿಕ್ಕಿ ಒದ್ದಾಡೋದೇ ಇಷ್ಟ ಅನ್ಸುತ್ತೆ. ಒಂದು ವೇಳೆ ಬರ್ತೇ ಇದ್ರೆ ಒದ್ದಾಡೋದಲ್ಲ, ಬಾಯಲ್ಲಿ ಇವನ್ನ ಅಗ್ದು ರುಬ್ಬಿ ನುಂಗಿ ನೀರು ಕೊಡ್ಬಿಡ್ತೀನಿ. ಓ ಒಳ್ಳೆ ಬಕಾಸುರನ್ ತರ ಹೊಟ್ಟೆ ಎಸಿತಿದ್ಯಲ್ಲಪ್ಪ. Shall we? 100% agreega? Super. ಮೊದಲು ನಾನು ಹಸು ಅಂತ ಸಾಯ್ತಿದ್ದೀನಿ. ಯಾವ ಓ ನಾವ್ ನೆನ್ಪಿದೀವಾ? ಈಗ ಬರ್ತಿದ್ಯಲ್ಲ. ಏಯ್ ಅಮೂಲ್ಯ ನಿಲ್ಸು ನಿಲ್ಸು ಅಮೂಲ್ಯ. ಅಮೂಲ್ಯ ಬಂದಿದ್ದೀನಿ ತಾನೆ ಈಗ. ಸ್ಟಾಪ್ ಇಟ್. ಅದಕ್ಕೆ ಬಾರಿಸ್ತಾ ಇರೋದು. ನನ್ಗೆ ಎಷ್ಟು ಹೊಟ್ಟೆ ಹಸುವಾಗಿತ್ತು ಗೊತ್ತಾ? ಅಟ್ಲೀಸ್ಟ್ ಬರ್ತಿದ್ದೀನಿ ಅಂತ ಫೋನ್ ಪಿಕ್ ಮಾಡಿ ಹೇಳಿದಕ್ಕೆ ನಿಂಗೆ. ಈಗ ಬಂದಿದ್ದೀನಿ ತಾನೆ. ಅದಕ್ಕೆ ಉಪವಾಸ ಇಲ್ಲ ಅಂದ್ರು ಅಣ್ಣ ಯಾವಾಗ ಬಂದಿದ್ದಾನೆ ಗೊತ್ತಾ? ನಾನು ಇಲ್ಲಿ ನರಳ್ತಾ ಇದ್ದೀನಿ ಅಂತ ಗೊತ್ತಿದ್ದು ನೀನ್ ಫ್ರೀ ಆದಾಗ ಬರ್ತೀಯಾ? ನನಗ್ ಕೋಪ ತಣ್ಣಗಾಗೋವರೆಗೂ ನಾನು ಹೊಡಿತಾನೆ ಇರ್ತೀನಿ. ಅಯ್ಯೋ ಈ ಶೂರ್ಪನಖಿ, ನಿನಗೋಸ್ಕರ ಏನೋ ತಗೊಂಡ್ ಬಂದಿದ್ದೀನಿ, ಅದನ್ನಾದ್ರೂ ನೋಡು. ಆಹಾ ಐಸಿಡೋ ಕೆಲಸ ನನ್ನ ಹತ್ರ ನಡೆಯಲ್ಲ. ನೀನೇನಾದ್ರೂ ತಂದಿರೋ, ಯಾವಳಿಗೆ ಬೇಕು? ನನಗ್ ಬೇಕಾಗಿಲ್ಲ, ನಾನು ನೋಡೋದಿಲ್ಲ. ಐಸ್ ಇಡೋದಕ್ಕೆ ತಂದಿರೋದಲ್ಲ ಇದು, ಪ್ರೀತಿಯಿಂದ ತಂದಿರೋದು, ನಿನಗೋಸ್ಕರ ತಂದಿರೋದು, ಮನಸ್ಸಾರಿ ತಂದಿರೋದು. ಗಟ್ಟಿ ಮೇಳ